ಪರಿಸರ ಸಂರಕ್ಷಣೆಯ ಸಂದೇಶವನ್ನು ಸಾರುವ ಉದ್ದೇಶದಿಂದ ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ವೆಂಕಟೇಶ್ವರ ಪವರ್ ಪ್ರಾಜೆಕ್ಟ್ ಲಿಮಿಟೆಡ್ ಸಕ್ಕರೆ ಕಾರ್ಖಾನೆ ವತಿಯಿಂದ ಪಂಢರಪುರ ಪಾದಯಾತ್ರೆ ಮಾರ್ಗದಲ್ಲಿರುವ ಸಂಗೋಲಾ ತಾಲೂಕಿನ ತಿಪ್ಪೇಹಳ್ಳಿ ಗ್ರಾಮದಲ್ಲಿ ವೃಕ್ಷಾರೋಪಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿಗಳಾದ ನಿತಿನ್ ವಾಡೇಕರ್, ಅಶೋಕ್ ಬನಗೆ, ಸಚಿನ್ ಶೆಳಂಕೆ, ಆನಂದ ಪಾಟೀಲ್, ವಿದ್ಯಾನಂದ ಶಿಂದೆ ಹಾಗೂ ರವೀಂದ್ರ ಅವರು ಭಾಗವಹಿಸಿ ವಿವಿಧ ಜಾತಿಯ ಗಿಡಗಳನ್ನು ನೆಟ್ಟರು. ಕಳೆದ 19 ವರ್ಷಗಳಿಂದ ಪಂಢರಪುರ ಪಾದಯಾತ್ರೆ ನಡೆಯುತ್ತಿದ್ದು, ಕಳೆದ 7 ವರ್ಷಗಳಿಂದ ಪರಿಸರ ವೃಕ್ಷ ದಿಂಡಿ ಹೆಸರಿನಲ್ಲಿ ಮಿರಜ್ ಪಂಢರಪುರ ಮಾರ್ಗದ ವಿವಿಧ ಸ್ಥಳಗಳಲ್ಲಿ ವೃಕ್ಷಾರೋಪಣ ಅಭಿಯಾನಕ್ಕೆ ಕಳೆದ 4 ವರ್ಷಗಳಿಂದ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆಯು ಉಚಿತವಾಗಿ ಸಸಿಗಳನ್ನು ಒದಗಿಸುತ್ತಿದೆ. ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಸ್ವರೂಪ್ ಮಹಾಡಿಕ್ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು, ಪರಿಸರ ಪ್ರೇಮಿ ರಾಮದಾಸ್ ಪಾಟೀಲ್ ಹಾಗೂ ಕಾರ್ಖಾನೆ ಸಿಬ್ಬಂದಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ. ಪರಿಸರ ದಿಂಡಿಯ ಪ್ರಮುಖ ಜವಾಬ್ದಾರಿಯನ್ನು ನಿಸರ್ಗ ಪ್ರೇಮಿ ನಿತಿನ್ ವಾಡೇಕರ್ ವಹಿಸಿಕೊಂಡಿದ್ದು, ಅವರು ಕಳೆದ 7 ವರ್ಷಗಳಿಂದ ವಾರ್ಕರ್ ಸಹಕಾರದೊಂದಿಗೆ ನೂರಾರು ಮರಗಳನ್ನು ಬೆಳೆಸುವ ಕಾರ್ಯ ಮಾಡುತ್ತಿದ್ದಾರೆ. ಈ ಅಭಿಯಾನದಲ್ಲಿ ನಿಂಬೆ, ಹುಣಸೆ, ನೆರಳೆ, ಅಶ್ವತ್ಥ, ಮಾವು ಹಾಗೂ ಸಪೋಟ ಸೇರಿದಂತೆ ನೆರಳು ಮತ್ತು ಫಲ ನೀಡುವ ಮರಗಳನ್ನು ನೆಡಲಾಗಿದೆ. ಗಿಡಗಳನ್ನು ನೆಟ್ಟು ಬಳಿಕ ಅವುಗಳ ಸಂರಕ್ಷಣೆಗೆ ವಿಶೇಷ ಆದ್ಯತೆ ನೀಡಲಾಗುತ್ತಿದ್ದು, ಸ್ಥಳೀಯರ ಸಹಮತ ಪಡೆದು ನೀರಾವರಿಯನ್ನು ಜವಾಬ್ದಾರಿಯನ್ನು ನಿಗದಿಪಡಿಸಿದ ನಂತರವೇ ವೃಕ್ಷಾರೋಹಣ ಮಾಡಲಾಗುತ್ತಿದೆ. ಇದರ ಫಲವಾಗಿ ಈ ಯೋಜನೆ ಯಶಸ್ಸಿನ ಪ್ರಮಾಣವು ಸುಮಾರು 90% ಇದ್ದು, ಹಿಂದೆ ನೆಟ್ಟಿರುವ ಬಹುತೇಕ ಮರಗಳು ಇಂದು ಬೆಳೆದು ನೆರಳು ಹಾಗೂ ಫಲ ನೀಡುತ್ತಿವೆ. ಬೋಜ ಗ್ರಾಮದ ಅಲ್ಲಿ ಆರಂಭವಾದ ಈ ಪರಿಸರ ದಿಂಡಿ ಬೋರ್ಗಾಂವ್, ಮಿರಜ್, ಬೋಸೆಘಾಟ್, ನರಸಿಂಗಾಂವ್, ಕರೇವಾಡಿ, ತಿಪ್ಪೇಹಳ್ಳಿ, ಜುನೋವಿ, ಪಾಂಚೆಗಾಂವ್, ಸಂಗೋಲಾ, ಖರಡಿ ಹಾಗೂ ಪಂಢರಪುರ ಪ್ರದೇಶಗಳಲ್ಲಿಯೂ ವೃಕ್ಷಾರೋಪಣ ನಡೆಸಿದೆ. ಪರಿಸರ ಸಂರಕ್ಷಣೆ ಜೊತೆಗೆ ವಾರ್ಕರ್ದಲ್ಲಿ ವೃಕ್ಷ ಸಂವರ್ಧನೆ ಕುರಿತು ಜಾಗೃತಿ ಮೂಡಿಸುವಲ್ಲಿ ಈ ಅಭಿಯಾನದ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಕೃಷ್ಣ ಅರ್ಗೆ, NKS ನ್ಯೂಸ್, ನಿಪ್ಪಾಣಿ.